ಭಾರತದಲ್ಲಿ ಕೆಲವು ಕಡೆ ಈ ತರಹದ ಮೂಢನಂಬಿಕೆಗಳು ಇದ್ದವು. ಅವುಗಳನ್ನು ಬೇಟೆಯಾಡಿ ತಿಂದ ಉದಾಹರಣೆಗಳು ಸಾಕಷ್ಟಿವೆ. ನಮ್ಮ ಕರ್ನಾಟಕದ ಸುರೇಶ್ ಹೆಬ್ಳೀಕರ್ ಅವರ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವ ಈ ಡಾಕ್ಯುಮೆಂಟರಿಯ ಒಂದು ತುಣುಕನ್ನು ನೋಡಿ. ಈ ಪಕ್ಷಿಗಳ ಮಾಂಸ ವಿಶೇಷ ಔಷಧಿಯ ಗುಣಗಳನ್ನು ಹೊಂದಿದೆ ಎಂದು ಕೆಲವು ಬೇಟೆಗಾರರು ಕೊಂದರೆ, ಇನ್ನು ಕೆಲವರು ಅದರ ಮಾಂಸ ತಿಂದರೆ ತಮ್ಮಲ್ಲಿಯ ಪೌರುಷತ್ವ ಹೆಚ್ಚುತ್ತದೆ ಎನ್ನುವ ನಂಬಿಕೆಯಿಂದ ಬೇಟೆಯಾಡುತ್ತಾರೆ. ಈ ಡಾಕ್ಯುಮೆಂಟರಿಯನ್ನು ಪೂರ್ತಿಯಾಗಿ ನೋಡಬೇಕು ಅಂದರೆ ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ಸ್ನಲ್ಲಿ ಕೊಟ್ಟಿರ್ತಾನೆ. ತಾವು ಈ ವಿಡಿಯೋದ ನಂತರ ಅದನ್ನು ಕ್ಲಿಕ್ ಮಾಡಿ ನೋಡಬಹುದು. ಅಫಿಷಿಯಲ್ ರೆಕಾರ್ಡ್ಸ್ಗಳ ಪ್ರಕಾರ ಇವತ್ತಿಗೆ ಇಡೀ ಭಾರತದಲ್ಲಿ ಒಟ್ಟು 150ರಿಂದ 200 ಹೆಬ್ಬಕ್ಕಗಳು ಇವೆ ಎಂದು ಅಂದಾಜಿಸಲಾಗಿದೆ. ಈಗ ನಾವು ನಮ್ಮ ಕರ್ನಾಟಕದ ಕಡೆ ಮಾತ್ರ ಫೋಕಸ್ ಮಾಡೋಣ. ನಮ್ಮ ಅರಣ್ಯ ಇಲಾಖೆ ಹಾಗೂ ಸರ್ಕಾರ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತು ಎಂದು ತಿಳ್ಕೊಳ್ಳೋಣ. ಹಿಂದೊಮ್ಮೆ ಇಲ್ಲಿ ಎಲ್ಲಿ ನೋಡಿದ್ರೂ ಬೆರುಗು ತರುವಷ್ಟು ಹೆಬ್ಬಕ್ಕಗಳು ಇದ್ದವು. ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ, ಹಾವೇರಿ ಜಿಲ್ಲೆಯಲ್ಲಿ ಇರುವ ರಾಣೆಬೆನ್ನೂರಿನ ಬ್ಲ್ಯಾಕ್ ಬಕ್ ಸ್ಯಾಂಚುರಿ, ಗದಗ್, ಧಾರವಾಡ, ಕೊಪ್ಪಳ, ಬೀದರ್ ಹಾಗೂ ರಾಯಚೂರಿನ ಕೆಲವು ಭಾಗಗಳಲ್ಲಿ ಇವುಗಳನ್ನು ನೋಡಬಹುದಾಗಿತ್ತು. ಅಷ್ಟೇ ಯಾಕೆ, 1990ಕ್ಕೂ ಮುಂಚೆ ತುಮಕೂರು ಜಿಲ್ಲೆಯ ಮೈದನಹಳ್ಳಿ ಅಂದರೆ ಇವತ್ತಿನ ಜೈಮಂಗಲಿ ಕೃಷ್ಣಮೃಗ ಸಂರಕ್ಷಣಾ ವಲಯದಲ್ಲಿ ಹೆಬ್ಬಕ್ಕಗಳನ್ನು ಕಾಣಬಹುದಾಗಿತ್ತು. 1980 ಹಾಗೂ 90ರ ದಶಕದ ಹಳೆಯ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿಯ ಆರ್ಟಿಕಲ್ಗಳ ಪ್ರಕಾರ ಕರ್ನಾಟಕದಲ್ಲಿ 30ರಿಂದ 40 ಹೆಬ್ಬಕ್ಕಗಳು ನಿರಂತರವಾಗಿ ಕಾಣಬಹುದಾಗಿತ್ತಂತೆ. ಆದರೆ 2000ರ ಆರಂಭದ ಹೊತ್ತಿಗೆ ಈ ದೃಶ್ಯಗಳು ಭಾರೀ ಪ್ರಮಾಣದಲ್ಲಿ ಇಳಿದವು. ರೆಕಾರ್ಡ್ಸ್ಗಳ ಪ್ರಕಾರ ರಾಣೆಬೆನ್ನೂರು ಬ್ಲ್ಯಾಕ್ ಬಕ್ ಸ್ಯಾಂಚುರಿಯಲ್ಲಿ ಈ ಹಕ್ಕಿಯನ್ನು ಕೊನೆಯ ಬಾರಿ ನೋಡಿ